Hi everyone, this is Anusha and welcome to my channel. Already I'm super duper ready. Elge andre we are planning to go for a UI movie Upendra sardu. So ನಾನು ನನ್ನ ಫ್ರೆಂಡ್ ಹೋಗ್ತಿರೋದು for a change. There is no Pritham here. So ನಾವು ಅನ್ಕೊಂಡ್ವಿ ಓಕೆ ಮೂವಿಗೆ ಹೋಗ್ತಿದ್ದೀವಲ್ಲ ಹೆಂಗಿದ್ರು 4 o'clock ಶೋಗೆ. ಸೊ ಅಲ್ಲೇ ಪ್ಲಾಟ್ಫಾರ್ಮ್ 65 ಓಪನ್ ಆಗಿದೆ, ತುಂಬ ದಿನನೇ ಆಯಿತು ಓಪನ್ ಆಗಿ ನಮ್ಮ ಆರ್ ಆರ್ ನಗರದಲ್ಲಿ. ಬಟ್ ನಾನು ಒಂದ್ಸರಿನೂ ಆರ್ ಆರ್ ನಗರ ಪ್ಲಾಟ್ಫಾರ್ಮ್ 65 ಟ್ರೈನ್ ರೆಸ್ಟೋರೆಂಟ್ಗೆ ಹೋಗಿಲ್ಲ. ಸೊ ಅಲ್ಲಿ ಡಿನ್ನರ್ ಮಾಡಿಕೊಂಡು ಅದ್ರ ಮೇಲ್ಗಡೆನೆ ಮೂವಿ ಇರೋದು PVR. ಸಾರಿ, ನಾಟ್ ಡಿನ್ನರ್, ಲೈಕ್ ಲಂಚ್ಗೆ ಹೋಗಿ ಲಂಚ್ ಡೇಟ್ ಥರ ನಾನು ನನ್ನ ಫ್ರೆಂಡ್ ಅಲ್ಲಿ ಹೋಗಿ ಅದಾದಮೇಲೆ ಮೂವಿಗೆ ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಿನ್ನೆ. ಸೊ ಇವತ್ತು ಇನ್ನೂ ಕನ್ಫರ್ಮ್ ಇರಲಿಲ್ಲ, ಬಿಕಾಸ್ ನಮ್ಮನೆ ಕೆಲವು ಗೆಸ್ಟ್ ಬರ್ತಾರೆ ಅದು ಇದು ಅಂತೆಲ್ಲ ಸ್ವಲ್ಪ ಆಯಿತು. ಕೊನೆಗೆ ನೋಬಡಿ ಈಸ್ ಹಿಯರ್, ಸೊ ದ ಪ್ಲ್ಯಾನ್ ಈಸ್ ಸಕ್ಸಸ್, ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಿನ್ನೆ ಬೇರೆ ಐ ವೆಂಟ್ ಫಾರ್ ಸಲೂನ್, ಐ ಡನ್ ಮೈ ವ್ಯಾಕ್ಸಿಂಗ್, ಡನ್ ಎವ್ರಿಥಿಂಗ್ ಈಸ್ ಡನ್ ಫಾರ್ ದ ನ್ಯೂ ಇಯರ್. ವ್ಯಾಕ್ಸಿಂಗ್, ಐಬ್ರೋಸ್, ಅಪ್ಪರ್ ಲಿಪ್, ಆಲ್ ದಟ್. ಇನ್ನು ನ್ಯೂ ಇಯರ್ಗೆ 1 ವೀಕ್ ಇದೆ, ಅಷ್ಟರಲ್ಲಿ ಏನಾದ್ರು ಐಬ್ರೋಸ್ ಅಥವಾ ಅಪ್ಪರ್ ಲಿಪ್ ಗ್ರೋತ್ ಆದರೆ ಐ ವಿಲ್ ಗೋ ಅಗೇನ್. ಬಟ್ ಮೈ ವ್ಯಾಕ್ಸಿಂಗ್ ಎವ್ರಿಥಿಂಗ್ ಇಸ್ ಡನ್ ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ನ್ಯೂ ಡ್ರೆಸ್ ಫ್ರಮ್ H&M. ನೋಡಿರ್ತಾರೆ ಹಾಲ್ ವಿಡಿಯೋದಲ್ಲಿ, ನ್ಯೂ ಇಯರ್ ಶಾಪಿಂಗ್ ಹಾಲ್ ವಿಡಿಯೋದಲ್ಲಿ. ದಿಸ್ ಈಸ್ ಹೌ ಐ ಆಮ್ ರೆಡಿ. ಇಲ್ಲೇ ಹೋಗ್ತಾ ಇರೋದು, ನಮ್ಮ ಆರ್ ಆರ್ ನಗರದಲ್ಲಿ ಹೊಸದಾಗಿ ಒಂದು ಮಾಲ್ ಮಾಡಿದಾರಲ್ಲ, ಆ ಮಾಲಲ್ಲಿ ಏನೂ ಇಲ್ಲ. ಸ್ಟಾರ್ ಬಜಾರ್ ಇದೆ, ಜುಡಿಯೋ ಇದೆ, ಬಿಟ್ಟರೆ PVRs ಇದೆ ಆ್ಯಂಡ್ ಹೇಳ್ದಂಗೆ ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ ಇದೆ. ಸೊ ಇವಾಗ ನಾವು ಆ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ದೆನ್ ವಿಲ್ ಗೋ ಫಾರ್ ದ ಮೂವಿ. ದಿಸ್ ಇಸ್ ದಿ ಪ್ಲಾನ್ ಆ್ಯಂಡ್ ಟೈಮ್ ಆಲ್ರೆಡಿ 2:30 ಆಗ್ತಿದೆ. ಕಮ್ ನೌ ಲೆಟ್ಸ್ ಗೋ. ಮಾಡಿ ನನ್ನ ವ್ಲಾಗ್ಗೆ ರಿವ್ಯೂ ಎಲ್ಲ ಕೊಡಲ್ಲ ನಾನು, ಇನ್ನು ಮೇಲೆ ಮೂವಿ ರಿವ್ಯೂ ಎಲ್ಲ ಕೊಡಲ್ಲ. ಬಟ್ ಹೆಂಗಿದೆ ಏನಿದೆ ಅಷ್ಟು ಡೀಟೇಲಲ್ಲಿ ಹೇಳ್ತೀನಿ, ನೋಡ್ಬೋದಾ ಇಲ್ವಾ? ಈಗ ನಾವು ನೋಡೋಣ ಫಸ್ಟ್. ಬ್ಯಾಕ್ ಇನ್ ದ ಹೋಮ್ ನಂದು ಸ್ವಲ್ಪ ಪಾರ್ಸಲ್ಸ್ ಅದು ಇದು ಬಂದಿತ್ತ ನನ್ನ ಮನೆಗೆ ಬರೋಷ್ಟರಲ್ಲಿ. ಸೊ ಅದ್ರೊಳಗಡೆ ಮುಳ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಐ ಜಸ್ಟ್ ಫಾರ್ಗಾಟನ್ ದಟ್ ಐ ಆಮ್ ವ್ಲಾಗಿಂಗ್ ಅಂತ. UI ಮೂವಿ ಹೆಂಗಿತ್ತು ಅಂದರೆ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಚೆನ್ನಾಗಿದೆ, ನಮಗೆ ಲೈಕ್ ಚೆನ್ನಾಗಿ ಒಂಥರ ನಾನು ಮತ್ತು ನನ್ನ ಫ್ರೆಂಡ್ ತುಂಬ ಎಂಜಾಯ್ ಮಾಡ್ಕೊಂಡು ಮೂವಿ ನೋಡಿದ್ವಿ. ಎಷ್ಟೊಂದು ತುಂಬ ರಿಲೇಟಬಲ್, ಡೇ ಟು ಡೇ ಲೈಫ್ಗೆ ತುಂಬ ರಿಲೇಟಬಲ್ ಆಗಿದೆ. ಆ್ಯಂಡ್ ಯಾರೋ ಕೆಲವರು ಅರ್ಥ ಆಗಿಲ್ಲ, ಮೂವಿ ಗೊತ್ತಾಗದೇ ಇರೋಂಥದ್ದು ಏನೂ ಇಲ್ಲ, ಓಪನ್ ಆಗೇ ಹೇಳಿದ್ದಾರೆ, ಇನ್ ವರ್ಡ್ಸಲ್ಲೇ ಹೇಳಿರೋದ್ರಿಂದ. ಈಗ ರಿಯಲ್ ಲೈಫ್ ಹೆಂಗಿದೆ, ಮೇಲ್ನೋಟಕ್ಕೆ ಹೆಂಗಿರ್ತಾರೆ ಜನ, ಒಳಮನ್ಸು ಯಾವ ಥರ ಇರುತ್ತೆ, ಆ್ಯಂಡ್ ಇನ್ನೊಂದು ಇವಾಗ ಸೋಷಿಯಲ್ ಮೀಡಿಯಾ ಜಗತ್ತು, ರೀಲ್ಸ್ ಜಗತ್ತು, ಸೊ ಅದನ್ನೆಲ್ಲ ಹೇಳಿದ್ದಾರೆ. ಆ್ಯಂಡ್ ಅಬೌಟ್ ಅವರ್ ಗವರ್ನಮೆಂಟ್, ಅಬೌಟ್ ಅವರ್ ಪೊಲಿಟಿಷಿಯನ್ಸ್, ಆ ಥರ ಡೇ ಟು ಡೇ ರಿಲೇಟಬಲ್ ಥಿಂಗ್ಸ್ ಎಷ್ಟೊಂದು ಹಿಟ್ ಆಗುತ್ತೆ. ಇವನ್ ನನಗೂ ಕೂಡ ಎಷ್ಟೊಂದು ಹಿಟ್ ಆಯಿತು. ಸೋ ಟ್ರೂ, ಸೋ ಡ್ಯಾಮ್ ಟ್ರೂ ಅಂತ ಎಷ್ಟೊಂದು ಅನಿಸ್ತು. ಸೊ ಆ ಥರ ಉಪೇಂದ್ರ ಸರ್ ಅಂದ್ರೇ ಗೊತ್ತಲ್ಲ, ರಿಯಲ್ ಸ್ಟಾರ್. ಸೊ ನೋ ಫಿಲ್ಟರ್, ಅದೇ ಥರ ಇದೆ ಮೂವಿನೂ. ನಂಗೆ ಇಷ್ಟ ಆಯಿತು, ಇಟ್ ವಾಸ್ ನೈಸ್. ಆ್ಯಂಡ್ ಪರ್ಫೆಕ್ಟ್ ಫುಡ್ ಅಂದರೆ ಅದು ಪ್ಲಾಟ್ಫಾರ್ಮ್ 65. ನನಗೆ ಅವತ್ತು ಹೋದಾಗಲೂ ತುಂಬ ಇಷ್ಟ ಆಗಿತ್ತು, ಇವತ್ತು ಅಷ್ಟೇ. ಟೇಸ್ಟ್ ಆಗಿರ್ಬೋದು, ಎವ್ರಿಥಿಂಗ್ ಆ್ಯಂಡ್ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಭರ್ಜರಿ ಊಟ ಆಯಿತು ನಮ್ಮದು, ಹೊಟ್ಟೆ ಫುಲ್ ತುಂಬಿಸ್ಕೊಂಡು ಹೋದಂಗಿತ್ತು ಮೂವಿಗೆ. ಇಟ್ ವಾಸ್ ಲೈಕ್ ನೈಸ್, ಲೈಕ್ ಮೂವಿ ಆಗಿರ್ಬೋದು, ಲಂಚ್ ಆಗಿರ್ಬೋದು, ನಾವು ಹೋಗಿದ್ದ ಪ್ಲೇಸ್, ಎವ್ರಿಥಿಂಗ್ ವಾಸ್ ನೈಸ್. ಆ್ಯಂಡ್ ಇದು ನನ್ನ ಹೊಸ ಥಿಯೇಟರ್ ಅಲ್ಲ, ಇದು PVR ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿದೆ, ಸೀಟಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ನೈಸ್. ಹೊಸದಾಗಿ ಓಪನ್ ಆಗಿದೆ. ಆ್ಯಂಡ್ ನಮ್ಮ ಆರ್ ಆರ್ ನಗರಕ್ಕೆ ಬೇಕಿತ್ತು, ಇಲ್ಲ ನಾವು ಗೋಪಾಲನ್ ಮಾಲ್ಗೆ ಹೋಗಬೇಕಿತ್ತು ಎಂಟ್ರಿಗೆ, ಅಲ್ಲಿಗೆ. ಅದು ಬಿಟ್ಟರೆ ಇವಾಗ ಇದು ಓಪನ್ ಆಗಿರೋದು ಚೆನ್ನಾಗಿದೆ. ವಿ ಹ್ಯಾವ್ ಸೊಪ್ಪಿನ ಹುಳಿ ಸಾಂಬಾರ್, ಪಾಲಕ್ ಸೊಪ್ಪಿನ ಹುಳಿ ಮಾಡಿದೆ, ಸಕ್ಕತ್ತಾಗಿ ಬಂದಿದೆ. ಸೊ ಸಾಂಬಾರ್, ರೈಸ್ಗೆ ಇಟ್ಟಿದ್ದೀನಿ. ಆ್ಯಂಡ್ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ಉದ್ದಿನ ಕಾಳು ಮಾಡ್ಕೊಂಡಿದ್ದೆ. ಬೆಳಗ್ಗೆ ಅಂದರೆ ಲಿಟ್ರಲಿ ಮಧ್ಯಾಹ್ನಕ್ಕಾಯಿತು. ನಾನು ನನ್ನ ಫ್ರೆಂಡೆಲ್ಲ ತಿಂದ್ವಿ ಇದನ್ನ. ಉದ್ದಿನ ಕಾಳ್ದು ಅಂದರೆ ಸ್ವೀಟ್ ಥರ
ಚೆನ್ನಾಗಿತ್ತು. ಸೊ ಈಗ ಪ್ರೀತಮ್ ವಿಲ್ ಹ್ಯಾವ್ ಡಿನ್ನರ್ ಆ್ಯಂಡ್ ವಿಲ್ ಎಂಡ್ ದಿಸ್ ಡೇ. The next day. ಹಾಯ್ ಎವ್ರಿವನ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಏನು ಮಾಡೋದು, ಎಲ್ಲರೂ ಹೋಗೋಣ ಅಂತ ರೆಡಿ ಆದೆ. ಎಲ್ಲೂ ಹೋಗಲಿಲ್ಲ, ಲಿಟ್ರಲಿ ಎಲ್ಲೂ ಹೋಗಲಿಲ್ಲ. ಮಾರ್ನಿಂಗ್ ಐ ಪ್ರಿಪೇರ್ಡ್ ಉಪ್ಪಿಟ್ಟು ಬಟಾಣಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಪ್ರಿಪೇರ್ ಮಾಡಿದೆ. ಅದಾದಮೇಲೆ ಮೊಳಕೆ ಕಾಳು ನೆನೆಸ್ಕೊಂಡಿದ್ದೆ. ಸೊ ಮೊಳಕೆ ಕಾಳ್ದು ಉಪ್ಸಾರು ಪ್ರಿಪೇರ್ ಮಾಡಿದೆ. ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರು ಮತ್ತು ಪಲ್ಯ ಇದೆಲ್ಲ ನಾನು 12:31 ಅಷ್ಟರಲ್ಲಿ ಮಾಡಿಬಿಟ್ಟೆ. ಸೊ ಎಲ್ಲರೂ ಹೋಗೋಣ ಅಂತ ರೆಡಿನೂ ಆದೆ, ಬಟ್ ಎಲ್ಲೂ ಹೋಗಲಿಲ್ಲ. ಐ ಡೋಂಟ್ ನೋ ವೈ. ಹಾಲ್ ವಿಡಿಯೋ ಮೊನ್ನೆ ಫಿಲ್ಮ್ ಮಾಡಿದ್ನಾ, ಸೊ ಅದು ನನಗೆ ಇಯರಿಂಗ್ಸ್ ಇಷ್ಟ ಆಗಿತ್ತು. ಇಯರಿಂಗ್ಸ್ ಹಾಕ್ಕೊಂಡು ಈ ಡ್ರೆಸ್ ಹಾಕ್ಕೊಂಡು ಐ ಗಾಟ್ ರೆಡಿ. ಎಲ್ಲರೂ ಶರ್ಟ್ಸ್ ಇಟ್ಟು ಎಲ್ಲರೂ ಹೋಗೋಣ ಇವತ್ತು, ಅಟ್ಲೀಸ್ಟ್ ಈವ್ನಿಂಗ್ ಮೇಲೆ ಹೋಗೋಣ. ಇವನ್ ಪ್ರೀತಮ್ ಈಸ್ ಆಲ್ಸೋ ಫ್ರೀ ಆ್ಯಂಡ್ ಹೀ ಈಸ್ ಇನ್ ದ ಹೋಮ್ ಓನ್ಲಿ ಅಂತ. ಬಟ್ ಎಲ್ಲೂ ಹೋಗಲಿಲ್ಲ, ಯಾಕೆ ಗೊತ್ತಿಲ್ಲ. ಇಬ್ಬರು ಮಲ್ಕೊಂಡು ಒದ್ದಾಡ್ಕೊಂಡು ಬರೀ ಮಾತಾಡಿಕೊಂಡು ರೆಡಿಯಾಗಿ ಈಗಂತೂ 6 ಗಂಟೆ ಆಗ್ತಿದೆ, ಹೋಗೋಕ್ಕೆ ಮೂಡಿಲ್ಲ. ಈಗ ನಾನು ಪ್ರೀತಮ್ನ ಮಟನ್ ತೊಗೊಬಾ ಅಂತ ಕಳಿಸಿದ್ದೀನಿ. ಸೊ ಇವಾಗ ಮಟನ್ ಗೀ ರೋಸ್ಟ್ ಮಾಡೋಣ ಅಂತ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನು ಟಫ್ ಏನಿಲ್ಲ, ಜಸ್ಟ್ ಸ್ವಲ್ಪ ಧನಿಯಾ, ಜೀರಿಗೆ, ಸ್ವಲ್ಪ ಮಸಾಲೆ, ಬ್ಯಾಡ್ಗೆ ಅದೆಲ್ಲ ಹಾಕ್ಕೊಂಡು ಹುರ್ಕೊಂಡು ಅದೊಂದು ಮಸಾಲೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ನಾರ್ಮಲಾಗಿ ಮಟನ್ ಸಾಂಬಾರೆಲ್ಲ ಹೆಂಗೆ ಮಾಡ್ತೀವಿ ಅಥವಾ ಮಟನ್ ಗ್ರೇವಿ ಹೆಂಗೆ ಮಾಡ್ತೀವಿ ಅದೇ ಥರ ಮಟನ್ ಕೂಗಿಸ್ಕೊಳ್ಳೋದು. ಆಮೇಲೆ ಈ ಮಸಾಲೆ ಹಾಕಿ ಕುದಿಸಿದ್ರೆ ಆಗೋಯ್ತು ಗೀ ರೋಸ್ಟ್ ಅಂದರೆ ಸ್ವಲ್ಪ ತುಪ್ಪ ಹಾಕಿ. ಸೊ ಅದಕ್ಕೆ ನೋಡ್ತಾ ಇದ್ದೆ ಆ ವಿಡಿಯೋ ಅಥವಾ ಮಟನ್ ಗೀ ರೋಸ್ಟ್ ಏನೋ ಒಂದು ಸ್ಕ್ರಾಲ್ ಮಾಡ್ತಾ ಬಂತು. ಎಲ್ಲೂ ಹೋಗಲಿಲ್ಲ, ಅಟ್ಲೀಸ್ಟ್ ಮಟನಾರು ಮಾಡ್ಕೊಳ್ಳೋಣ, ಹೋಗು ಮಟನ್ ತೊಗೊಬಾ ಅಂತ ಕಳಿಸ್ದೆ. ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಿದೆ. ಮೇ ಬಿ ಟುಮಾರೋ ಆರ್ ಡೇ ಆಫ್ಟರ್ ಐ ಮೇ ಗೋ ಔಟ್. ಐ ಡೋಂಟ್ ನೋ, ಐ ಆಮ್ ನಾಟ್ ಶ್ಯೂರ್. ನಾನು ವೈಟ್ ಫೀಲ್ಡ್ ಹೋಗಬೇಕಿತ್ತು, ಫೀನಿಕ್ಸ್ ಮಾಲ್ ಹೋಗಬೇಕಿತ್ತು. ಐ ಡೋಂಟ್ ನೋ, ಐ ಮೇ ಗೋ ಔಟ್ ಟುಮಾರೋ ಆರ್ ಮೇ ನಾಟ್, ಬಿಕಾಸ್ ಒಂದು ವಿಡಿಯೋ ಫಿಲ್ಮ್ ಮಾಡಬೇಕು, ಲೈಕ್ ನ್ಯೂ ಇಯರ್ ಪಾರ್ಟಿ ಅಥವಾ ನ್ಯೂ ಇಯರ್ ಮೇಕಪ್ ಲುಕ್ ಅಂತ ಒಂದು ವಿಡಿಯೋ ಮಾಡಬೇಕು. ಅದಾದಮೇಲೆ ದಿಸ್ ವೀಕೆಂಡ್ ವಿ ಆರ್ ಗೋಯಿಂಗ್ ಫಾರ್ ಮಂಡ್ಯ. ಸೊ ಆಲ್ ದಟ್ ಇವಾಗ ಮನೆಯೆಲ್ಲ ಸ್ವಲ್ಪ ಮೆಸ್ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಒನ್ಸ್ ಮಟನ್ ಗೀ ರೋಸ್ಟ್ ಪ್ರಿಪೇರ್ ಮಾಡಾದ್ಮೇಲೆ ಐ ವಿಲ್ ಶೋ ಯು. ಡ್ರೆಸ್ ಅಂದರೆ ಹಾಲಲ್ಲಿ ನೋಡಿರ್ತೀರ, ಈ ಡ್ರೆಸ್ ಹಾಕ್ಕೊಂಡೆ ಕ್ಯಾಶುಯಲ್ ಆಗಿ ಈಸಿ ಬ್ರೀಸಿಯಾಗಿ ಇರಲಿ, ಚರ್ಚ್ ಸ್ಟ್ರೀಟ್ ಅಥವಾ ಆ ಕಡೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ರೆಡಿ ಆದೆ. ಬಟ್ ಎಲ್ಲೂ ಹೋಗಲಿಲ್ಲ. ಈಗ ಡ್ರೆಸ್ ಚೇಂಜ್ ಮಾಡಿ ಬ್ಯಾಕ್ ಟು ಮೈ PJs. ಆಲ್ಮೋಸ್ಟ್ ಪ್ರೆಪ್ಪಿಂಗ್ ಎವ್ರಿಥಿಂಗ್ ಈಸ್ ಡನ್. ಮಟನ್ನ ಸ್ವಲ್ಪ ಕೂಗಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಮಸಾಲೆ ರೆಡಿ ಮಾಡಿಬಿಟ್ಟಿದ್ದೀನಿ ಗೀ ರೋಸ್ಟ್ಗೆ. ಓ ಮೈ ಗಾಡ್, ದಿಸ್ ಈಸ್ ಹೌ ಇಟ್ ಈಸ್ ಲುಕ್ಕಿಂಗ್. ಸೊ ಮಸಾಲೆ ರೆಡಿ. ಸ್ವಲ್ಪ ಮಟನ್ ಬೇರೆ ಸೈಡ್ಗೆ ಇಟ್ಟಿದ್ದೀನಿ, ಬಿಕಾಸ್ ತುಂಬ ಅನಿಸ್ತು. ನಾನು ಪ್ರೀತಮ್ ಇಬ್ಬರು ಅಷ್ಟು ಕ್ವಾಂಟಿಟಿ ತಿನ್ನಲ್ಲ. ಸೊ ಇದನ್ನ ನಾಳೆ ಏನಾದ್ರು ಬಿರಿಯಾನಿ ಆದರೆ ಐ ವಿಲ್ ಪ್ರಿಪೇರ್, ಅಥವಾ ನೋಡೋಣ ಈಗ ಆದರೆ ಐ ವಿಲ್ ಡೂ. ಈಗ ಒಂದು 2-3 ವಿಷಲ್ ಬಂದರೆ ಸಾಕು. ದೆನ್ ಐ ವಿಲ್ ಪ್ರಿಪೇರ್ ಹಿಯರ್ ಮಟನ್ ಗೀ ರೋಸ್ಟ್. ಆಬ್ವಿಯಸ್ಲಿ ಎಲ್ಲ ಮಿಸ್ ಆಗುತ್ತೆ, ಎಲ್ಲ ನಾನು ಇದೆಲ್ಲ ರುಬ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ. ಸೊ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಈಗ. ಒನ್ಸ್ ಇಟ್ಸ್ ರೆಡಿ ಐ ವಿಲ್ ಶೋ ಯು ಆಲ್. ಗೊತ್ತಿಲ್ಲ, ಸಡನ್ 9:30 ವಿ ಆರ್ ಎಟ್ ಗ್ಲೆನ್ಸ್. ಐ ಆಮ್ ಹ್ಯಾವಿಂಗ್ ಕಪ್ ಕೇಕ್ ಆ್ಯಂಡ್ ಪ್ರೀತಮ್ ಇಸ್ ಹ್ಯಾವಿಂಗ್ ಕೋಲ್ಡ್ ಕಾಫಿ, ಲೈಕ್ ವೆನಿಲಾ ಲಾಟೆ ಥರ. ನಾವು ಮಟನ್ ಗೀ ರೋಸ್ಟ್ ಏನು ಅದು ಪ್ರಿಪೇರ್ ಮಾಡಿದೆ 7 o'clock ಟೆಂಪ್ಟ್ ಆಗ್ಬಿಟ್ಟು ಇಬ್ಬರು ಹಾಕೊಂಡು ತಿಂದ್ಬಿಟ್ವಿ ಅಲ್ಲೇ ಬಿಸಿ ಬಿಸಿ. ಸೊ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಲೈಕ್ ಏನಾರು ತಿನ್ನೋಣ ಅಂದ್ಬಿಟ್ಟು ವಿ ಕೇಮ್ ಹಿಯರ್, ಅಂದರೆ ಡೆಸರ್ಟ್ ಅಥವಾ ಕಪ್ ಕೇಕ್ ತಿನ್ನೋಣ ಅಂತ. ದಿಸ್ ಇಸ್ ಹೌ ಐ ಆಮ್ ಎಂಡಿಂಗ್ ದ ಡೇ. 2000 years later. ಹಾಯ್ ಯು ಗೈಸ್, ವೆಲ್ಕಮ್ ಬ್ಯಾಕ್. ಐ ನೋ ಈ ವಿಡಿಯೋ ತುಂಬ ಅಂದರೆ ತುಂಬ ರ್ಯಾಂಡಮ್ ವ್ಲಾಗ್ ಆಗೋಯಿತು. ಯಾಕಂದರೆ ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ವಿಡಿಯೋ ಐ ಥಿಂಕ್ ಆಫ್ಟರ್ 4-5 days. 4 days ಅಂತೂ ಆಗಿದೆ. ಟುಡೇ ಈಸ್ 31st, ಲಾಸ್ಟ್ ಡೇ ಆಫ್ 2024. ಆ್ಯಂಡ್ ಅಂದ್ಕೊಂಡೆ ಓಕೆ ಈಗಾರು ಕ್ಯಾಮ್ರಾ ಇಟ್ಕೊಂಡು ಲೈಕ್ ವ್ಲಾಗ್ ಕಂಟಿನ್ಯೂ ಮಾಡೋಣ. ವ್ಲಾಗ್ ಮಾಡ್ತಿದ್ದೆ ನಾನು, ಅದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಅನ್ನೋ ಥರ. ದಿಸ್ ವೀಕೆಂಡ್ ಏನೋ ಸ್ವಲ್ಪ ಕೆಲಸ ಇತ್ತು, ಪರ್ಸ್ನಲ್ ಕೆಲಸ ಅಂತ ಮಂಡ್ಯಾಗೂ ಹೋಗಿ ಬಂದ್ವಿ. ಇನ್ ಬಿಟ್ವೀನ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಯಾಕೋ ಮನಸ್ಸೇ ಬರಲಿಲ್ಲ, ಮೂಡ್ ಬರಲಿಲ್ಲ. ಅಟ್ ದ ಸೇಮ್ ಟೈಮ್ ನನಗೆ ಯಾಕೋ ಸ್ವಲ್ಪ ಐ ವಾಸ್ ಇನ್ ಅಂಡರ್ ಪ್ರೆಷರ್ ಅನ್ನೋ ಥರ ಆಯಿತು. ಲೈಕ್ ಎಸ್ಟರ್ಡೇ ಅಂತೂ ಐ ವಾಸ್ ಲೈಕ್ ಫೀಲಿಂಗ್ ಸೋ ಬ್ಯಾಡ್. ಅಂದರೆ ಒಂಥರ ಫಿಸಿಕಲಿನೂ ತುಂಬ ಸ್ಟ್ರೈನ್ ಅನಿಸ್ತಿತ್ತು. ಗೊತ್ತಿಲ್ಲ, ಲಾಸ್ಟ್ ವೀಕ್ 2-3 ಡೇಸಿಂದ ಪ್ರಾಪರ್ ಸ್ಲೀಪ್ ಇಲ್ಲ ನನಗೆ. ಆ್ಯಂಡ್ ಐ ವಾಸ್ ಫೀಲಿಂಗ್ ಸೋ ಲೋ, ಸೋ ಮೆನಿ ಥಿಂಗ್ಸ್ ಗೋಯಿಂಗ್ ಬಿಹೈಂಡ್, ಲೈಕ್ ನಾಟ್ ಎವ್ರಿಥಿಂಗ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅನ್ನೋ ಥರ. ಐ ವಾಸ್ ನಾಟ್ ಫೀಲಿಂಗ್ ಗ್ರೇಟ್. ಒಂಥರ ಡಲ್ ಫೇಸಲ್ಲಿ ಬಂದುಬಿಟ್ಟು ನಿಮ್ಮ ಮುಂದೆ ಡಲ್ಲಾಗಿ ನಾನು ವಿಡಿಯೋ ಮಾಡೋದಿಲ್ಲ. ಐ ವಿಲ್ ಟೇಕ್ ಬ್ರೇಕ್ ಆ ಟೈಮಲ್ಲಿ. ವ್ಲಾಗ್ಸ್ ಮಾಡಬೇಕು ಅಥವಾ ವಿಡಿಯೋ ಮಾಡಬೇಕಂತಲೇ ಇಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಇದು ಲಾಸ್ಟ್ ವೀಕ್ ವಿಡಿಯೋ ಥರ. ಸೊ ಈ ವೀಕ್ ನ್ಯೂ ಇಯರ್ಗೆ ಡಿಫ್ರೆಂಟ್ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಇನ್ ಬಿಟ್ವೀನ್ ಐ ಟುಕ್ ಅ ಬ್ರೇಕ್ ಆ್ಯಂಡ್ ಇವಾಗ ಅಗೇನ್ ಐ ಆಮ್ ಬ್ಯಾಕ್ ಆ್ಯಂಡ್ ಐ ಆಮ್ ಕಂಟಿನ್ಯೂಯಿಂಗ್ ದ ವಿಡಿಯೋ. ಇವತ್ತು 31st
ಲಾಸ್ಟ್ ಡೇ ಆಫ್ 2024 ಲಾಸ್ಟ್ ಡೇನ ನನಗೆ ಈ ಥರ ಒಂಥರ ಡಲ್ ಆಗಿ ಹೀಗೆ ಇದ್ದು ನನಗೆ ಕಳ್ಸೋದಕ್ಕೆ ಅಥವಾ ಸೆಂಡ್ ಆಫ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ 2024 ಇಟ್ಸ್ ಬೀನ್ ಗ್ರೇಟ್ ಫಾರ್ ಮೀ. ನಾನು ಅಂದ್ಕೊಂಡಿದ್ದು ಎಲ್ಲ ಆಗಿದೆ ಈ ವರ್ಷ. ಒಂದು 2 ನನ್ನ ವಿಶ್ ಲಿಸ್ಟ್ ಅಥವಾ ನನ್ನ ಲಿಸ್ಟಲ್ಲಿತ್ತು ಈ ವರ್ಷ ಆಗಬೇಕಂದ್ರೆ. ಏನು ತುಂಬ ಬಿಗ್ ಥಿಂಗ್ಸ್ ಅಲ್ಲ ಆ್ಯಂಡ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಕೂಡ ಅಲ್ಲ. ಸೊ ಅದು 2 ಆಗಲಿಲ್ಲ, ಇಟ್ಸ್ ಓಕೆ. ಅದು 2025ಗೆ ಕ್ಯಾರಿ ಆನ್ ಆಗುತ್ತೆ. ಆ್ಯಂಡ್ 2025ಗೆ ನೆಕ್ಸ್ಟ್ ಇಯರ್ಗೆ ನಾಳೆಯಿಂದನೇ ಸೊ ಇನ್ನೂ ನಾನು ಪ್ಲ್ಯಾನರ್ ತೊಗೊಂಡಿಲ್ಲ, ಇನ್ನೂ ನನ್ನ ಚೆಕ್ ಲಿಸ್ಟ್ ಅಥವಾ ನನ್ನ ವಿಶ್ ಲಿಸ್ಟ್ ಅಥವಾ ನಾನು ಏನೇನು ಮಾಡಬೇಕು 2025ಅಲ್ಲಿ ಏನೆಲ್ಲ ಆಗುತ್ತೆ ಅಪ್ಕಮಿಂಗ್ ಕೆಲವೊಂದು ನಡೀತಿರುತ್ತಲ್ಲ ಲೈಫಲ್ಲಿ ಅದೆಲ್ಲ ಆಗುತ್ತೆ 2025ಗೆ. ಅದೆಲ್ಲ ಬಿಗ್ ಡೇಸು ಏನೂ ಬರ್ದಿಲ್ಲ. ಇನ್ನೂ ನಾನು ಹೇಳ್ದಲ್ಲ ಪ್ಲ್ಯಾನರೇ ಶಾಪ್ ಮಾಡಿಲ್ಲ. ಈ ವೀಕ್ ತುಂಬ ಲೋ ಆಗಿದೆ ಇನ್ ದ ಸೆನ್ಸ್ ಏನೋ ಪರ್ಸ್ನಲ್ ಲೈಫಲ್ಲಿ ಕ್ವಾರಲ್ ಆ ಥರ ಎಲ್ಲ ಅಲ್ಲ. ಲೈಕ್ ಒಂಥರ ಐ ವಾಸ್ ಇನ್ ಮೈ ಬ್ಯಾಡ್ ಕಂಡೀಷನ್ ಅನ್ನೋ ಥರ ನನ್ನ ಮೈಂಡ್ ಸೆಟ್ ಆಗಿರ್ಬೋದು, ಮೂಡ್ ಆಗಿರ್ಬೋದು, ಒಂಥರ ಏನೋ ಡಲ್ ಫೇಸಲ್ಲಿದೆ, ಬೇಜಾರಿತ್ತು, ಮೂಡ್ ಸ್ವಿಂಗ್ಸ್ ತುಂಬಾ ಇತ್ತು. ಸೊ ಆಲ್ ದಟ್. ಸೊ ಐ ಟುಕ್ ಅ ಬ್ರೇಕ್ ಅನ್ನೋ ಥರ ಒಂದು ಸ್ವಲ್ಪ ಡಲ್ ಮೂಡಲ್ಲೇ ಇದೆ. ನೆನ್ನೆ ಅಂತೂ ಪೂರ್ತಿ ಲೈಕ್ ಮಾರ್ನಿಂಗಿಂದ ನೈಟ್ ತನಕ ಸುಮ್ಮನೆ ಕೂತಿದ್ದೆ. ಐ ಡೋಂಟ್ ನೋ ವೈ. ಆ್ಯಂಡ್ ಈವ್ನಿಂಗ್ ಸ್ವಲ್ಪ ಲೈಕ್ ಯೂಟ್ಯೂಬ್ ಕೆಲಸ ಆಯಿತು. ಇವತ್ತು ಒಂದು ವಿಡಿಯೋ ಹಾಕಿದ್ದೀನಿ, ಸೊ ಅದ್ರದ್ದೇನೋ ಸ್ವಲ್ಪ ಮಾಡಿದೆ. ಅದು ಬಿಟ್ಟರೆ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಎಸ್ಟರ್ಡೇ. ದೆನ್ ಐ ಥಾಟ್ ಓಕೆ ನೋ, ಸೊ ಇವತ್ತು ಲಾಸ್ಟ್ ಡೇ ಆಫ್ 2024 ಐ ಕಾಂಟ್ ಸೆಂಡ್ ಲೈಕ್ ದಿಸ್ ಬಿಕಾಸ್ ಇಟ್ಸ್ ಬೀನ್ ಅ ಗ್ರೇಟ್ ಟು ಮೀ. ತುಂಬ ಗ್ರೇಟ್ ಅಂತಲೂ ಹೇಳೋಕ್ಕಾಗಲ್ಲ. ಅಟ್ ದ ಎಂಡ್ 2024 ಫುಲ್ ಸಮರೈಸ್ ಮಾಡಬೇಕು, ತಿರುಗಿ ನೋಡಬೇಕು ಅಂದರೆ ಥರ ಕಿಯಾಟಿಕ್ ಆಗಿತ್ತು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಇವತ್ತು ತುಂಬ ಖುಷಿಯಾಗಿದ್ದೀನಿ, ನಾಳೆ ಹತ್ತಿದ್ದೀನಿ ಆ ಥರ. ಸೊ ಸಮಥಿಂಗ್ ವೆಂಟ್ ಸೋ ಹೈ ಆ್ಯಂಡ್ ಮತ್ತೆ ಲೋ ಆಗಿದೆ, ಹೈ ಲೋ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ 2024ಅಲ್ಲಿ. ಬಟ್ ಆ್ಯಸ್ ಐ ಸೆಡ್ ಇಟ್ಸ್ ಬೀನ್ ಗ್ರೇಟ್ ಆಲ್ಸೋ. ಸೊ ಲಾಸ್ಟ್ ಡೇ ಹಿಂಗೆ ಸ್ಯಾಡ್ ಆಗಿ ಸೆಂಡ್ ಮಾಡೋದು ಬೇಡ, ಒಂದು ಗ್ರೇಟ್ಫುಲ್ ಆಗಿ ಥ್ಯಾಂಕ್ಫುಲ್ ಆಗಿ ಸೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಐ ಆಮ್ ಚಿಯರ್ಡ್ ಅಪ್ ಹಿಯರ್ ಆ್ಯಂಡ್ ಐ ಆಮ್ ಲೈಕ್ ಬ್ಯಾಕ್. ಆ್ಯಂಡ್ ನಮಗೆ ಒಂದು ಪ್ಲ್ಯಾನ್ ಇತ್ತು, ನಾನು ನಿಸರ್ಗ ಓಕೆ ಇವತ್ತು ಟೆಂಪಲ್ ಹೋಗೋಣ ಅಂತ. ಅಚಾನಕ್ಕಾಗಿ ಸಡನ್ ಪ್ಲ್ಯಾನ್ ಆಗಿದೆ. ಹೇಳೋದಲ್ಲ, ನೆನೆ ಪೂರ್ತಿ ಡಲ್ಲಾಗೇ ಕೂತಿದ್ದೆ, ಏನೋ ಹಾಗೆ ಹಿಂಗೆ ಅಂತ. ಸೊ ಓಕೆ ಬನಶಂಕರಿ ಅಮ್ಮ ಟೆಂಪಲ್ಗೆ ಹೋಗೋಣ, ಇವತ್ತು ಮಂಗಳವಾರ ಬೇರೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮೈ ಪ್ಲ್ಯಾನ್ ವೆಂಟ್ ರಾಂಗ್. ಯಾಕೆ ಅಂದರೆ ನಾನು ಎಲ್ಲ ಕ್ಲೀನ್ ಮಾಡಿದೆ. ಲೈಕ್ ಮಧ್ಯಾಹ್ನ ಈವ್ನಿಂಗ್ ಅಷ್ಟರಲ್ಲಿ ಹೋಗೋಣ ಅಂತ ಐ ಕ್ಲೀನ್ ದ ಹೋಲ್ ಕಿಚನ್. ನೆನೆನೇ ಕ್ಲೀನ್ ಮಾಡಬೇಕಾಯ್ತು, ಹೇಳೋದಲ್ಲ ಡಲ್ಲಾಗಿ ಕೂತಿದೆ ಅಂತ. ಸೊ ಐ ಕ್ಲೀನ್ಡ್ ಮೈ ಹೋಲ್ ಕಿಚನ್, ದ ಸ್ಟವ್, ಸಿಂಕ್ ಆ್ಯಂಡ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದೆ. ತುಂಬ ಏನು ರಿಸ್ಕ್ ಆಗಲಿಲ್ಲ ಬಿಕಾಸ್ ಆಲ್ರೆಡಿ ಕ್ಲೀನ್ ಆಗಿತ್ತು. ನನ್ಗೆ ಆ ಥರ ಲೈಕ್ ನಾಳೆ ನ್ಯೂ ಇಯರ್ ಮಳೆ ಧೂಳೆಲ್ಲ ತೆಗಿಯೋಣ, ಲೈಕ್ ಧೂಳೆಲ್ಲ ತೆಗ್ದೆ, ಮನೆದು ವಾಶ್ರೂಮ್ಸ್ ಕ್ಲೀನ್ ಮಾಡಿದೆ. ಸೊ ಸ್ನಾನ ಮಾಡ್ಕೊಬಿಡೋಣ ಹೆಡ್ ಶಾರು ಬಿಕಾಸ್ ವಾಶ್ರೂಮ್ ಕ್ಲೀನ್ ಮಾಡಿದ್ದೀನಿ. ಸೊ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಸ್ನಾನಕ್ಕೆ ಹೋದರೆ ಇನ್ ಮೈ ಬಾತ್ರೂಮ್ ಇಟ್ ವಾಸ್ ಲೈಕ್ ಹಾಯ್ ಐ ಆಮ್ ಹಿಯರ್ ಅಂತ. ಐ ಆಮ್ ಚಮಿಂಗ್ ಯು ಗೈಸ್ ವಾಟ್ ಟು ಡೂ. ಏನೂ ಮಾಡೋಕ್ಕಾಗಲ್ಲ, ಡೇಟ್ಸ್ ವರ್ ನಿಯರ್, ನನಗೆ ಡೇಟ್ಸ್ ಇತ್ತು. ಹಾಗಾಗಿ ಇವತ್ತು ಒಂದು ಗುಡ್ ಪಾಸಿಟಿವ್ ನೋಟಲ್ಲಿ ಎಂಡ್ ಮಾಡೋಣ. ಒಂಥರ ನನಗೂ ಡಲ್ ಫೀಲ್ ಆಗ್ತಿದೆ. ಒಂದು ವೀಕಿಂದ ಐ ಆಮ್ ಫೀಲಿಂಗ್ ಸೋ ಲೋ, ಬ್ಯಾಡ್ ಅಬೌಟ್ ಮೈ ಸೆಲ್ಫ್ ಆ ಥರ. ಸೊ ಬನಶಂಕರಿ ಅಮ್ಮ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಏನು ಮಾಡೋದು ಬಿಕಾಸ್ ಆಫ್ ದಿಸ್ ಇವಾಗ ಕ್ಯಾನ್ಸಲ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಈಗ ನಾಳೆನೂ ಹೋಗೋಕ್ಕಾಗಲ್ಲ ಟೆಂಪಲ್ಗೆ, ಮನೇಲೂ ಪೂಜೆ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಆ್ಯಂಡ್ ಇವತ್ತು ನ್ಯೂ ಇಯರ್ ನೈಟ್ಗೆ ವಿ ಹ್ಯಾವ್ ಪ್ಲ್ಯಾನ್ಡ್ ಫಾರ್ ಗಲ್ಪ್. ಇಲ್ಲೇ ಗಲ್ಪ್ ಬಾರ್ ಆ್ಯಂಡ್ ಕಿಚನ್ ಇದೆಯಲ್ಲ ಬನಶಂಕರಿ, ಅಲ್ಲಿ ಯಾವಾಗಲೂ RR ನಗರದಲ್ಲೇ ಹೋಗ್ತೀವಿ. ಲಾಸ್ಟ್ ಟೈಮ್ 1522 ಹೋಗಿದ್ವಿ. ಈ ಸರಿನೂ ಟೊರ್ರೆನ 1522ನ ಅಥವಾ RR ನಗರದಲ್ಲಿ ನಿಯರ್ ಹೋಗೋಣ ಅಂತಲೇ ಅಂದ್ಕೊಂಡು ಜಸ್ಟ್ 1 hour 2 hours ಹೋಗೋದು ಸ್ಪೆಂಡ್ ಮಾಡೋದು ಲೈಕ್ ಆ್ಯಸ್ ಯೂಶ್ವಲ್ ಅದೇ ಥರ ಅಂತ ಅಂದ್ಕೊಂಡ್ವಿ. ದೆನ್ ನಾನಂದೆ ಬೇಡ ವಿಲ್ ಗೋ ಫಾರ್ ಗಲ್ಪ್ ಅಂತ. ಪ್ರೀತಮ್ ವಾಸ್ ಲೈಕ್ ಓಕೆ ಅಂತ. ಗಲ್ಪ್ ಒಂದು ಚಿಕ್ಕ ಸ್ಪೇಸು, ಅದಕ್ಕೆ ಒಂದು ತುಂಬ ಚಿಕ್ಕದಲ್ವಾ ಅಂದ. ದೆನ್ ಟು ಇಟ್ಸ್ ಫೈನ್. ನನಗೆ ಲಾಸ್ಟ್ ಟೈಮ್ ಹೋದಾಗ ಫುಡ್ ಡ್ರಿಂಕ್ ಎಲ್ಲ ಇಷ್ಟ ಆಗಿತ್ತು, ವಿಲ್ ಗೋ ಅಂತ. ವಿ ಹ್ಯಾವ್ ಬುಕ್ಡ್ ಇನ್ ಪ್ರಿಯಾರ್. ಲೈಕ್ ನಾವು 26th ಬುಕ್ ಮಾಡಿದ್ವಿ, 26, 27 ಏನೋ ಕುತ್ಕೊಂಡು ರ್ಯಾಂಡಮ್ ಆಗಿ ಮಾತಾಡ್ತಾ ಸೊ ಗಲ್ಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟೇನೋ ಕಾಲ್ ಮಾಡಿದಾಗ ಅವ್ರು ಬುಕ್ಕಿಂಗ್ಸ್ ಓಪನ್ ಆಗಿದೆ, ಅರ್ಲಿ ಬುಕ್ಕಿಂಗು ಅಂದರು. ಕಪಲ್ ಬುಕ್ಕಿಂಗ್ ಬುಕ್ ಮಾಡಿದ್ದೀವಿ. ಏನೂ ಇಲ್ಲ, ವಿಲ್ ಗೋ ಬೈ 10 ಅನಿಸುತ್ತೆ. ನಾನು ಪ್ರೀತಮ್ 10:30 ಹೋಗಿ 12 ತನಕ ಟೈಮ್ ಸ್ಪೆಂಡ್ ಮಾಡಿ ನ್ಯೂ ಇಯರ್ ಅಂತ ವಿಶ್ ಮಾಡಿಕೊಂಡು ವಿಲ್ ಕಮ್ ಬ್ಯಾಕ್. ಅಷ್ಟೇ, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ದಿಸ್ ಇಸ್ ದ ಪ್ಲ್ಯಾನ್. ಆ್ಯಂಡ್ ನಾನು ಅಂದ್ಕೊಂಡೆ ವ್ಲಾಗ್ ಮುಂದೆ ಬರೋಣ ಹೇಳೋಣ ಹಿಂಗೆ ಅಂತ. ಒನ್ಸ್ ಐ ಆಮ್ ರೆಡಿ ಇನ್ ದ ಈವ್ನಿಂಗ್ ದೆನ್ ಐ see you all. It's been night 9:35 ಕರೆಕ್ಟಾಗಿ 9:30 10 ಅಷ್ಟರಲ್ಲಿ ರೆಡಿ ಆಗಬೇಕು ಹೊರಡಕ್ಕೆ ಅಂದ್ಕೊಂಡೆ. ಟೈಮ್ ಕೀಪ್ ಅಪ್ ಮಾಡಿದ್ದೀನಿ ಆ್ಯಂಡ್ ಆಬ್ವಿಯಸ್ಲಿ ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಿದ್ದೀನಿ. ಮೇಕಪ್ ವರ್ಷನ್ನೇ ಬೇರೆ, ಲೈಕ್ ಸ್ಟೈಲಿಂಗ್ ವರ್ಷನ್ನೇ ಬೇರೆ. 2 ಗೆಟ್ ರೆಡಿ ವಿತ್ ಮೀ ವಿಡಿಯೋ ನೋಡೋದಕ್ಕೆ ಬರುತ್ತೆ. ದಿಸ್ ಈಸ್ ಹೌ ಐ ಆಮ್ ರೆಡಿ. ಬ್ಲ್ಯಾಕ್ ಬೋ ಟಾಪ್ ಇತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು ಮತ್ತು ಪ್ಯಾಂಟ್ ಹಾಕ್ಕೋಬೇಕು ಅಂದ್ಕೊಂಡೆ. ಆ್ಯಸ್ ಮೈ ಸ್ಟಮಕ್ ಈಸ್ ಲೈಕ್ ದಿಸ್ ಬಿಕಾಸ್ ಇಟ್ಸ್ ಫಸ್ಟ್ ಡೇ ಆಫ್ ಮೈ ಪೀರಿಯಡ್ಸ್, ಇಟ್ಸ್ ಬ್ಲೋಟಿಂಗ್ ಅ ಲಾಟ್.
ವಾಟ್. ಆ್ಯಂಡ್ ಆಚೆಗಡೆನೂ ತುಂಬ ಚಳಿ ಇದೆ. ಐ ಕಾಂಟ್ ಬೇರ್. ಒಂದು ಕಂಫರ್ಟಬಲ್ ಆಗಿರಬೇಕು. ಆ್ಯಂಡ್ ಹೀಲ್ಸ್ ಹಾಕ್ಕೊಂಡೆ, ಅದನ್ನೂ ಬೇಡ ಅಂದ್ಬಿಟ್ಟು ಫ್ಲ್ಯಾಟ್ಸ್ ಹಾಕ್ಕೊಂಡೆ. ಐ ವಾಂಟ್ ಟು ಎಂಜಾಯ್ ಆ್ಯಂಡ್ ಕಂಫರ್ಟಬಲ್ ಆಗಿರಬೇಕು. ನೈಲ್ಸ್ ಕೂಡ ಮಾಡಿಸ್ಕೊಂಡಿಲ್ಲ ನಾನು. ಸೊ ನೈಲ್ ಪೇಂಟು ಹಾಕ್ಕೊಂಡೆ ಇವಾಗ ಸ್ವಲ್ಪ ಹೊತ್ತಲ್ಲಿ. ವೈ? ಬಿಕಾಸ್ ನೈಲ್ಸ್ ಎಲ್ಲ ಮಾಡಿಸ್ಕೊಳ್ಬೇಕು. ಈ ವೀಕು ನಾನು ಗ್ಯಾಪ್ ಕೊಟ್ಬಿಟ್ಟೆ ಮಾಡಿಸ್ಕೊಳ್ಳೋದಲ್ಲ ನೈಲ್ಸು. ಸೊ ನ್ಯೂ ಇಯರ್ಗೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಹೇಳೋದಲ್ಲ ವೀಡಿಯೋದಲ್ಲಿ, ವೀಕ್ ಪೂರ್ತಿ ಡಲ್ಲಾಗಿ ಮೂಡ್ ಆಫ್ ಆಗಿ ನೈಲ್ಸೇ ಮಾಡಿಸ್ಕೊಂಡಿರಲಿಲ್ಲ. ಸೊ ಇವಾಗ ನನಗೆ ನಾನೇ ಚೇರಪ್ ಮಾಡೋಕ್ಕೆ ನಾನೇ ನೈಲ್ ಪೇಂಟ್ ಹಾಕ್ಕೊಂಡೆ ಟೋಸ್ಗೆ ಮತ್ತು ಹ್ಯಾಂಡ್ಸ್ಗೆ. ಮೈ ಮೇಕಪ್ ದೋ ಇಟ್ಸ್ ಫ್ಲಾಲೆಸ್ ಆ್ಯಂಡ್ ಐ ಆಮ್ ಲುಕಿಂಗ್ ಲೈಕ್ ದಿಸ್. ಇವಾಗ ಒಂಥರ ಖುಷಿ ಆಗ್ತಿದೆ ಎಸ್ ಅಂತ. ಐ ವಾಂಟ್ ಟು ಗೆಟ್ ರೆಡಿ ವಿತ್ ಫುಲ್ ಆಫ್ ಗ್ಲಾಮ್ ಹಾಗೆಲ್ಲ ಅಂದ್ಕೊಂಡಿದ್ದೆ. ಇಟ್ಸ್ ಓಕೆ. ಇವನ್ ಇನ್ ದಿಸ್ ಆಲ್ಸೋ ಐ ಆಮ್ ಲುಕಿಂಗ್ ಗುಡ್. ಐ ಆಮ್ ಲೈಕಿಂಗ್ ದಿಸ್ ವೈಬ್. ಯಾ ನಾವು ಕಮ್ ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಬನಶಂಕರಿ ಗಲ್ಪ್ಗೆ. What's up is down, what's left is right. Chasing stars and holding you. I can't see the end, but we'll see it through.